ವಿಶ್ವದ ಮೂರನೇ ಆರ್ಥಿಕತೆಯಾಗಬೇಕು ಅನ್ನೋ ಭಾರತದ ಕನಸಿಗೆ ಜರ್ಮನಿ ಕೊಳ್ಳಿ ಇಡೋಕೆ ಸಜ್ಜಾಗಿದೆ. ತನ್ನ ಆರ್ಥಿಕತೆಗೆ ಬೂಸ್ಟ್ ನೀಡೋಕೆ $600 ಬಿಲಿಯನ್ ದುಡ್ಡು ಸುರಿಯೋಕೆ ರೆಡಿಯಾಗಿದೆ. ಈ ಪ್ಲಾನ್ ಸಕ್ಸಸ್ ಆದ್ರೆ ಭಾರತದ ನಂಬರ್ 3 ಕನಸು ಇನ್ನಷ್ಟು ದೂರ ಹೋಗಬಹುದು ಅನ್ನೋ ಆತಂಕ ಇದೆ. ಜರ್ಮನಿ ಒಂದು ಕಾಲದಲ್ಲಿ ವಿಶ್ವದ ಕೈಗಾರಿಕೆಗಳ ತೊಟ್ಟಿಲಾಗಿತ್ತು. ಯುರೋಪ್ನ GDPಗೆ 25% ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತೆವಳುತ್ತಾ ಹೋಗ್ತಾ ಇದೆ. 2023-24 ನಡುವೆ ಜರ್ಮನಿಯ ಗ್ರೋತ್ ರೇಟ್ ಬಿಗ್ ಝೀರೋ. 2020 ನಂತರ ನೆಗೆಟಿವ್ ಬೆಳವಣಿಗೆ ಕಂಡ ಏಕೈಕ G7 ಕಂಟ್ರಿ. ಹೀಗಾಗಿ ರೊಚ್ಚಿಗೆದ್ದಿರೋ ಜರ್ಮನಿಯ ಹೊಸ ಮುಖ್ಯಸ್ಥ ಫ್ರೆಡ್ರಿಕ್ ಮಾರ್ಜ್ ಜರ್ಮನಿಯ ಆರ್ಥಿಕತೆಯ ಬುನಾದಿಯನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ತಿದ್ದಾರೆ. ವಿತ್ತೀಯ ಶಿಸ್ತಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಸರ್ಕಾರ ಎರ್ರಾಬಿರಿ ಖರ್ಚು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕಿದ್ದ ಸಾಲದ ಮಿತಿಯನ್ನ ಕಿತ್ತು ಬಿಸಾಕಿದ್ದಾರೆ. ಡಿಫೆನ್ಸ್ಗೆ 16 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಮೂಲ ಸೌಕರ್ಯಕ್ಕೆ 50 ಲಕ್ಷ ಕೋಟಿ ಸುರಿತಾ ಇದ್ದಾರೆ. ಬಿಸಿನೆಸ್ ಟ್ಯಾಕ್ಸ್, ಅಡ್ಮಿನಿಸ್ಟ್ರೇಟಿವ್ ಫೀಸ್ ಇಳಿಸಿ ಬಿಸಿನೆಸ್ ನ ಈಸಿ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಹೀಗಾಗಿ ಜರ್ಮನಿಯ ಆರ್ಥಿಕ ಪ್ರಗತಿಯ ದರ GDP ಗ್ರೋತ್ ರೇಟ್ 0ನಿಂದ 2-3% ಬರಬಹುದು ಅಂತ ಹೇಳಲಾಗ್ತಿದೆ. 2-3% ಬಂದ್ರೆ ಪರವಾಗಿಲ್ಲ. ಭಾರತ 6%, 6.5%, ಹತ್ತತ್ರ 7 ಗ್ರೋ ಆಗ್ತಿರೋದ್ರಿಂದಾಗಿ ಭಾರತ ಆರಾಮಾಗಿ ಜರ್ಮನಿಯನ್ನ ಬೀಟ್ ಮಾಡಬಹುದು ಮುಂದಿನ 2-3 ವರ್ಷಗಳಲ್ಲಿ. ಆದ್ರೆ ಜರ್ಮನಿಯ ಗ್ರೋತ್ ರೇಟ್ 2-3 ಬದಲಾಗಿ ಎಲ್ಲ ಕ್ರಮಗಳಿಂದ 6 ಬಂದ್ರೆ ಕೆಲವರು ಹೇಳ್ತಿದ್ದಾರೆ 6 ಕೂಡ ಬರಬಹುದು ಅಂತ. ಹಂಗೇನಾದ್ರೂ ಆದ್ರೆ ಅವಾಗ ಭಾರತದ ಗ್ರೋತ್ ರೇಟ್ ಅವರ ಗ್ರೋತ್ ರೇಟ್ ಈಕ್ವಲ್ ಆಗಿ ಅಂತರ ಸೇಮ್ ಮೇಂಟೈನ್ ಆಗುತ್ತೆ. ತುಂಬಾ ಟೈಮ್ ಬೇಕಾಗಬಹುದು ನಮಗೆ ಜರ್ಮನಿಯನ್ನ ಬೀಟ್ ಮಾಡೋಕೆ ನಂಬರ್ 3 GDP ಆಗೋಕೆ. ಇದಕ್ಕೆ ಸಂಬಂಧಪಟ್ಟ ಜರ್ಮನ್ ಎಕಾನಮಿ ರೀಬೂಟ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿಯ ಫುಲ್ ವಿಡಿಯೋ ನೋಡೋಕೆ ರಿಲೇಟೆಡ್ ವಿಡಿಯೋವನ್ನ ಇಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ.